ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿ? ನಾ ಆರಾಮಿದ್ದೀವಿ ನೋಡಿರಿ. ನಾವು ಆರಾಮಿದ್ದೀವಿ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಕಂಟಿನ್ಯೂ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಮಂತ್ರಾಲಯದ ಈಗ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ಕುಂತೀವಿ. ಹೋದ ಬ್ಲಾಗಿನಾಗೆ ಹೇಳೀನಿ, ಅದೇ ಕಂಟಿನ್ಯೂ ಮಾಡೀನಿ. ಹಾಗೆ ನೈಟ್ ಟೈಮು ಮಸ್ತ್ ಅನ್ಸ್ಲತ್ತಿತ್ತು, ಗಾಳಿನೂ ಇತ್ತು, ಎಲ್ಲ ಗಾಳಿನೂ ಹೊಂಟಿತ್ತು, ಕಾಣಿತ್ತು. ಹಿಂಗಂದ್ರೆ ಹಂಗೆ ಒಂದು ಸ್ವಲ್ಪ ಕುಂತ್ರೆ ಮನಸ್ಸನ್ನು ಹೊಂಟಿತ್ತು. ದೇವಸ್ಥಾನದಾಗ ಯಾರೇ ಮನಸ್ಸು ಹೋಗ್ಬೇಕಂದಿಲ್ಲಕ್ಕ ಹಂಗೆ ಕುಂತಿದ್ದೇವೆ. ಒಂದು ತಾಸು ಕುಂತೇವೆ, 1 ಗಂಟೆ ಕುಂತು ನನ್ನ ತಂಗಿ ರೆಡಿಯಾಗಿ ಬರತ್ತಿದ್ದಕ್ಕೆ ಅಕ್ಕಿನೂ ಬಂದು ಸ್ವಲ್ಪ ಫೋಟೋ ಎಲ್ಲ ಮಾಡಿ ಲಾಡ್ಜಿಗೆ ಹೋಗಿ ಮ್ಯಾಲ ಇದು ಫ್ಯಾನ್ ಇತ್ತು, ಅದ್ರ ಮನೆ ಲೈಟ್ ಗಾಳಿ ಹೊಂಟಿತ್ತು. ತಣ್ಣಗೆ ಮಸ್ತ್ ಅನಿಸ್ಬೇಕಿತ್ತು ಕುಂದ್ರಕ್ಕೆ. ಇನ್ನು 11 ತನಕ ನಡ್ಬೇಕು ಕುಂಡಿರ್ತದೆ. ಟೈಮ್ ಮುಗಿತ್ತಲ್ಲ ಬಂದು ಎಲ್ಲ ಲೈಟ್ಸಿಗೆಲ್ಲ ತೆಗಿಲತ್ತರು ಬಂದು ಇಲ್ಲೆಲ್ಲ ಮಾಡ್ಲಕ್ಕ ಮಸ್ತ್ ಅದ. ಭಾಳ ಜನ ಹೋಗ್ಲತ್ತಾರ ಈಗ, ಹಂಗೇನು ಹೇಳಂಗಿಲ್ಲ. ಹೋಗ್ರಿ ಅಂತೇಳಿ ನಮ್ಮದು ಯಾರು ಹೋಗಿಲ್ಲ ಅವ್ರನ್ನ ಹೋಗಿ ನೋಡ್ಬೋದು. ಚಂದ ಅದ ನೋಡ್ಲಿಕ್ಕೆ, ಚಲೋ ಅದ ಎಲ್ಲ ನೋಡ್ತಾ. ಇನ್ನೂ ಟೈಮ್ ನಮಗೆ ಸರಿ ಹೋಗಿಲ್ಲ, ಇಲ್ದ್ರೆ ಆಂಜನೇಯ ದೇವಸ್ಥಾನ ಕಡೆ ಎಲ್ಲ ಹೋಗ್ಲಿಕ್ಕಾಗಿಲ್ಲ, ಅಂದ್ರೆ ಟೈಮ್ ಇದ್ದಿದ್ದಿಲ್ಲ. ಮತ್ತೊಂದು ಸಲ ಹೋದೆ ಅಂದರೆ ಹಾಕಿ ಇದೆಲ್ಲ ಫೋಟೋ ಎಲ್ಲ ಇಳಿಸ್ಕೊಳತ್ತದ. ಜನರೆಲ್ಲ ಫೋಟೋ ಇಳಿಸ್ಲತ್ತಾರ. ನಾನು ಒಂದು ಸ್ವಲ್ಪ ಫೋಟೋ ಒಂದು ಸ್ವಲ್ಪ ಇಳಿಸ್ಕೊಂಡೆ, ಜಾಸ್ತಿ ಇಳಿಸ್ಕೊಂಡಿಲ್ಲ. ಮತ್ತು ನೆಕ್ಸ್ಟ್ ಇಳಿಸ್ಕೊಂಬಾರ ಅಂತೇಳಿ ಫೋಟೋ ಗುಡಿ ಹೊರಗೆ ಬಂದೇವೆ. ಇಲ್ಲಿ ನಾವು ಪೂಜೆ ಮಾಡಿದಾಗ ಮನುಷ್ಯ ನಮ್ಮ ದೇವಿ ಅಂತ ಪೂಜೆ ಮಾಡಿದಾಗ ಇಲ್ಲಿ ನೋಡ್ತಾ ನಿಂತಿದ್ದೇವೆ. ಹೊರಗೆ ಕಣ್ಣಿಗೆ ಚೆನ್ನಾಗಿ ಮಸ್ತ್ ಕಾಣಿಸ್ತದೆ. ಇಲ್ಲೊಂದು ಸ್ವಲ್ಪ ಫೋಟೋಸ್ ಇದೆ ಉಳಿಸ್ಕೊಂಡ್ರೆ. ಈಗ ನಮ್ಮ ತಂಗಿನೂ ಬಂದಿವಿ. ಆದರ್ಶ ಬಂದಿದೆ ಊಟ ಮಾಡ್ಕೊಂಡು ಹೋಗೋಣ ಎಲ್ಲ ಆಗ್ತೀವಿ ಅಂತೇಳಿ ಬಂದಿದ್ದೆ. ಅಲ್ಲೇ ಲಾಡ್ಜಿನಾಗ ರೆಸ್ಟ್ ಮಾಡಾಕ್ಬಿಡ್ತೀವಿ. ನಮ್ಮ ಸೇದಲ್ಲಿ ಅಂತೇಳಿ ಟೈರ್ಡ್ ಫುಲ್ಲು ಬಿಸಿಲತ್ತು ಅಲ್ಲಿ ಕುಂತು ನಮ್ಮ ತಂಗಿ ಊಟ ಮಾಡ್ಕೊಂಡು ಅವರಿಬ್ಬರಿಗೆ ತೊಗೊಂಡು ಹೋಗೋಣ ನೋಡ್ರಿ. ನೆಕ್ಸ್ಟ್ ಡೇ ಅದ, ರೆಡಿಯಾಗಿನಿ. ಈಗ ಎಲ್ಲರೂ ರೆಡಿ ಆಗ್ಯಾರ. ರೆಡಿ ಆಗ್ಯಾಳ. ನೈಟ್ ಹೋಗಮ್ಮಂತೇಳಿ ಅದೇ ಹಾಕ್ಕೊಂಡೆ ಸೀರೆ. ಬಂದು ಸ್ನಾನ ಮಾಡ್ಕೊಂಡು ಮತ್ತು ಅದೇ ಹಾಕ್ಕೊಂಡಳ. ನನ್ನ ನೋಡ್ರಿ ಹೆಂಗೆ ಅನ್ಸ್ಲತ್ತದ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೀರೆ ಈಗೆಲ್ಲ 8:30 ಆಗಿತ್ತು ಮೋಸ್ಟ್ಲಿ. ಮಕ್ಕಳು ಹೇಳಲಾಗಿ ನಮ್ಮ ಚೋಟೆ ಇದ್ದಿದ್ದ ಲೇಟ್ ಮಾಡಿ ಸ್ವಲ್ಪ ಎಲ್ಲರೂ ರೆಡಿ ಮಾಡ್ಕೊಂಡು ಹೋಗ್ಲಕ್ಕ ಒಂದು ಸ್ವಲ್ಪ ಲೇಟ್ ಆಯಿತು. ಟೈರ್ಡ್ ಆಗಿತ್ತಲ್ಲ, ರಾತ್ರಿನೂ 11 ಗಂಟೆ ತನಕ ಹೊರಗೆ ಇದ್ದೀವಿ. ಅಲ್ಲಿ ಹೇಳೋದಿಲ್ಲ ಇದು ಮಾಡ್ಲತ್ತೀವಿ. ಮಕ್ಕಳು ರೆಡಿಯಾಗಿ ಒಂದು ಅರ್ಧ ತಾಸು ಎಲ್ಲ ವೇಟ್ ಮಾಡಿದ್ರು. ಆಮೇಲೆ ಈಗ ಮತ್ತೆಲ್ಲ 10 ಜನ ಹೊರ ಬಂದಿವಿ. ಈಗ ದೇವಸ್ಥಾನಕ್ಕೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ವ್ಯವಸ್ಥೆ ಮಾಡಲಾಗಿರುತ್ತದೆ. ಶ್ರೀಮಂತ ಸುಧೇಂದ್ರ ಕಣ್ಣಿಗೆ ಸಂಬಂಧಪಟ್ಟಿರುವ ಆರೋಗ್ಯ ಪರೀಕ್ಷೆಗಳ ಅವಶ್ಯಕತೆ ಇರುವ ಮಂತ್ರಾಲಯದ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಶ್ರೀಮಠದ ಸಿಬ್ಬಂದಿ ವರ್ಗದವರು ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದಾಗಿ ಈ ಮೂಲಕ ತಿಳಿಸಿದ್ದಾರೆ.
ಒಳಗೆ ಹೋಗ್ಲಕ್ಕ ಐತಿತ್ತಲ್ಲ ಅದೇ ಗುಣ ಆಗ್ಯದ ದೇವ್ರ ಬಲ್ ಐತಿದ್ದಿಲ್ಲಲ್ಲ ಒಳಗೆ ಏ ಗಿದ್ದು ಏನು ಸೈಡಿಗೆ ಹಚ್ಕೊಂಡಿದ್ದಲ್ಲ ನೋಡಿ ಲೈನಿಗೆ ನಿಂತಾರೆ ಹಚ್ಕೊಂಬರು ನಿಂದಿರ್ಬೇಕಾಗ್ತದೆ ರೆಡಿ ಮಾಡ್ತೀನಿ ಇಲ್ಲಿ ನೋಡ್ರಿ ಲೈನಿಗೆ ನಿಂತಿದ್ದೇವೆ ಇಲ್ಲಿಕ್ಕ ಇಷ್ಟು ಲೈನ್ ಅದ ಲೈನಿಗೆ ಹೋಲತ್ತಿದ್ದೇವೆ ಭಾಳ ಅದ ನೋಡ್ರಿ ಲೈನ್ ಸುತ್ತಾಕಿ ಸುತ್ತಾಕಿ ಇವತ್ತು ಮಂಚಲಮ್ಮ ದೇವಿದದ ಅಂತ ದರ್ಶನ ಮಾಡ್ಕೊಂಡು ಬಂದ್ವಿ ಹೊರಗೆ ಬಂದು ಒಂದು ಸ್ವಲ್ಪ ಫೋಟೋದು ಇಸ್ಕೊಂಬರ ಅಂಥೇಳಿ ಎಲ್ಲರೆಲ್ಲ ಫೋಟೋ ಶಾರ್ಟ್ಸು ವಿಡಿಯೋ ಮಾಡಿ ಬಿಡ್ಲತ್ತಾರ ನಮ್ಮದು ಒಂದಿರಲಿ ಅಂಥೇಳಿ ನಾನು ಮಾಡ್ಕೊಂಡು ಬಿಟ್ಟಿನಿ. ಐ ಹೋಪ್ ನೀವೆಲ್ಲ ನೋಡಿದ್ರಿ ಅಂತೇಳಿ ಅನ್ಕೋತೀನಿ. ದರ್ಶನ ಮುಗಿಸ್ಕೊಂಡು ಇಲ್ಲಿ ನಾಷ್ಟ ಮಾಡೋಣ ಅಂಥೇಳಿ ಮತ್ತು ಹೋಟೆಲ್ಗೆ ಬಂದೀವಿ. ನಾಷ್ಟ ಮಾಡ್ಕೊಂಡು ಆಲ್ಮೋಸ್ಟು 11 ಗಂಟೆ ಹಂಗೆ ಆಲತ್ತಿತ್ತು. ನದಿಗೆ ಹೋಗೋಣ ಅಂಥೇಳಿ ನದಿಗೆ ಬಂದೆ ನೋಡ್ರಿ. ಮೊದಲು ಒಂದು ಸಲ ಬಂದಿದ್ದೇವೆ, ನದಿಗೆ ಅದು ಬಂದಿದ್ದಿಲ್ಲ. ಹಂಗಂದು ನದಿಗೆ ಹೋಗೋಣ ಬಂದ್ವಿ. ಒಂದು ಸ್ವಲ್ಪ ಆಡಿದೆವು ನೀರಾಗ. ನೀರು ಮತ್ತಂದ್ರೆ ನದಿ ಹಳ್ಳ ಅಂದ್ರೆ ನಮಗೆ ಬಕ್ಕಳು ಹಚ್ಚಿದ್ದಂಗೆ. ನದಿ ನೀರು ಅಂದ್ರೆ ಬಕ್ಕಳು ಇಷ್ಟ. ಹಂಗೆ ನೀರು ಅಂದ್ರೆ ಬಕ್ಕಳು ಇಷ್ಟ ನನಗೆ. ಹಂಗಂದು ಒಂದು ಅರ್ಧ ತಾಸು ಮೇಲೆ ನೀರಾಗ ನಿಂತೇವು. ಬಿಸಿಲನ್ನ ಜಾಸ್ತಿ ಇತ್ತು. ನದಿ ಏನೋ ಮಸ್ತ್ ಅದ, ಖರೆ ಅಂದ್ರೆ ಎಲ್ಲ ಫುಲ್ಲು ಗಲೀಜು ಮಾಡ್ಯಾರ ನೋಡ್ರಿ. ಎಲ್ಲ ಚಂದ ಅದ ನದಿ ಎಲ್ಲ. ಈ ಸಲ ಬರ್ಲಾರ್ದ್ರೂ ಅಷ್ಟೇ ಆಳ ನೀರಿಲ್ಲ. ಕೊನೆಗೆ ಚಂದ ನೀರಾಗ ಆಟ ಆಡ್ಬೋದು. ಮಕ್ಕಳಿಗೆ ಅದೆಲ್ಲ ತೊಗೊಂಡು ಖರೆ ಅಂದ್ರೆ ಗಲೀಜು ಮಾಡ್ತಾರೆ ಮಕ್ಕಳು. ಹಂಗಂದು ಒಂದು ಸ್ವಲ್ಪ ನೀರಾಗ ಆಟ ಆಡಿ, ನೀರಂದ್ರೆ ನಾನು ಸಣ್ಣ ಮಕ್ಳ ಗತಿ ಆಡ್ತೀನಿ. ಹಂಗಂದು ನಾನು ಛೋಟೆಂದು ಶರ್ಟ್ ತೊಗೊಂಡು ಕಿಸಿಂದ ನೀರ ಹಾಕಿ ಹಿಂಗೆ ಇದು ಮಾಡ್ಲತ್ತಿದೆ. ಎಲ್ಲ ಮಸ್ತಿ ಮಾಡಿದೆವು, ಆಟ ಆಡಿದೆವು ನೀರಾಗ ಆಡಿ. ಬಿಸಿಲು ಜಾಸ್ತಿ ಇತ್ತಲ್ಲ, ತಂಪು ಅನ್ಸ್ಲತ್ತಿತ್ತು ನೀರಾಗ ಕುಂತಾರೆ. ಮತ್ತು ಹಂಗೆ ನನ್ನ ಸೀರೆನೆಲ್ಲ ಕಕ್ಕಿಲ್ದಾನೆ ಹಂಗೆ ನೀರಾಗ ಕುಂತಿದೆ. ಕುಂತು ಒಂದು ಸ್ವಲ್ಪ ಆಟ ಆಡಿ ಲಾಡ್ಜಿಗೆ ಬಂದೆವು. ಲಾಡ್ಜಿಗೆ ಬಂದು ಈಗೆಲ್ಲ ರೂಮ್ ಖಾಲಿ ಮಾಡಿದೆವು, ಪ್ಯಾಕ್ ಮಾಡ್ಕೊಂಡು ಖಾಲಿ ಮಾಡಿ ಹೊರಗೆ ನೋಡಿ ರೈಲ್ವೆ ಸ್ಟೇಷನ್ಗೆ. ಈಗ ಲಾಡ್ಜಿಗೆ ಹೊರ ಬಂದೀವಿ. ಈಗ ಮಂತ್ರಾಲಯ ಬಿಸಿಲು ಭಾಳ ಅದ, ನೋಡ್ಲಿಕ್ಕೆಲ್ಲ ಚಲೋ ಅದ, ಯಾರು ಭೀ ಬರ್ಬೋದು. ಟ್ರೈನ್ ಎಲ್ಲ ಸವಲತ್ತು ಹಂಗಂದು ಹೋಗೋಣ ಅಂತೇಳಿ ಚೆಲ್ಲಿನಿ. ಹೊಸತೇಲೆಲ್ಲ ಲಾಡ್ಜ್ ಎಲ್ಲ ಫುಲ್ ಅವ, ಏನು ಶಾರ್ಟೇಜ್ ಇಲ್ಲ ಏನಿಲ್ಲ, ಚಂದ ಅದ. ರೂಮೆಲ್ಲ ಲಾಕ್ ಹಾಕಿಸಿಂದ ಚಾವಿ ಕೊಡ್ಲಕ್ಕೆ ಹೋಗ್ಯಾರ. ಈಗ 3 ಗಂಟೆ ಲಗೇಜ್ ತೊಗೊಂಡು 2:30 ಆಗ್ಯದ. ಸ್ಟೇಷನ್ಗೆ ಹೋಗೋದೇ ಈಗ ಒಂದು ಆಟೋ ಹಿಡ್ಕೊಂಡು ಸ್ಟೇಷನ್ ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಊಟದ ಏನು ಟೈಮ್ ಆಗಿದೆ. ಈಗ ಅಂತ ಊಟ ಏನು ಮಾಡಲ್ಲ, ಲಗೇಜ್ ಎಲ್ಲ ತೊಗೊಂಡು ನಿಂತಾರೆ. ಈಗ ರೆಡಿಯಾಗಿ ಹೊರಗೆ ಆಗಿ ನೋಡಿದೆ. ರೈಲ್ವೆ ಸ್ಟೇಷನ್ ಬಂದೀವಿ. ಈಗ ನೋಡಬೇಕು ಟ್ರೈನ್ ಎಷ್ಟೊತ್ತಿಗದಂತ. ಒಳಗೆ ಹೋದ್ರೆ ಗೊತ್ತಾಗ್ತದೆ. ಈಗ ಹೋಗ್ಲತ್ತೀವಿ ನೋಡ್ರಿ. ನಾನು ಜಾಸ್ತಿ ಸೀರೆನೂ ತಂದಿದ್ದಿಲ್ಲ. ಹಂಗಂದು ನೈಟಿ ಹಾಕ್ಕೊಂಡಿನಿ. ರಾತ್ರಿಗೆ ಮತ್ತು ಒಗೆದು ಹಾಕಿಟ್ಟಿದ್ದೆವು ಸೀರೆ ಎಲ್ಲ. ಮತ್ತು ಈಗ ಗಂಜನ ಹಾಕ್ಕೊಂಡು ಹೊಂಟೀವಿ.
ಆಗಿದೆ. ಕುರುಕೊಟ್ಟ ನೀರು ತಂಗಿರ್ತೀವಿ ಅವಾಗ ನೋಡ್ರಿ ತಿನ್ಕೋತ ಹೊರಗೆ ನಾನು ನೋಡ್ಕೊತ ಕುಂತೀವಿ. ನನಗೆ ಅಷ್ಟು ತಿನ್ನೋದು ಬಸ್ಸನ್ನು ಹೋಗಿ ರಾತ್ರಿಗೆ ಗುಲ್ಬರ್ಗಕ್ಕೆ ಹೋಗಿ ರೀಚ್ ಆದಿವಿ. ಗುಲ್ಬರ್ಗಕ್ಕೆ ಅಲ್ಲಿ ಊಟ ಅದು ಮಾಡ್ಕೊಂಡು ಮತ್ತು ಬಸ್ 9 ಬಸ್ ಇತ್ತು. ಒಂದು 9:20 ಹಂಗೆ ಬಸ್ ರೇತಿ ನೋಡಿ ಕೈ ಇಂತಲಿಂದ ಬರ್ತದೆ ನೋಡಿ ಮನೆ ಕಟ್ಲಕ್ಕೆಲ್ಲ ನಮ್ಮೂರಿಗೆ ಬಂದು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರು ಯಾರು ನೋಡುತ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿರಿ. ಮತ್ತು ಯಾರಿಗಾರ ನಿಮ್ಮ ನೆಂಟರಿಗೆ ಫ್ರೆಂಡ್ಸಿಗೆ ಶೇರ್ನ ಮಾಡಿರಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ನಮ್ಮ ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ಟ್ರಿಪ್ಪು ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ನನಗೆ. ಟ್ರೈನಿಗೆ ಹೊಂಟಿವಿ ನೋಡಿರಿ. ಗಾಡಿ ಎಂಗೇಜ್ ಮಾಡ್ಕೊಂಡೇ ಹೋಗೋಣ ಅಂತೇಳಿ ಅಂದಿದ್ವಿ. ಭಾಳ ಟಯರ್ಡ್ ಆಗ್ತದೆ, ಬೇಡ ಒಂದು 2 ದಿವಸ ಕಡಿತೀವಿ ಅಂತ ದೂರ ಹೋಗೋದಿತ್ತಂದ್ರೆ ಮೇಡಮ್ ಅಂತೇಳಿ ಗಾಡಿ ಎಂಗೇಜ್ ಮಾಡ್ಕೊಂಡು ಹೋಗಿದ್ದೀರ. ಕ್ರೋಸರ್ ಅದು ಮಾಡ್ಕೊಂಡು ಹೋಗೋಣ ಅಂತೇಳಿ ಲೆಕ್ಕ ಇತ್ತು. ಹೀಗೆ ಹೋಗೋಣ ಟೈಮ್ನಾಗ ಟೈಮ್ ಹಿಡಿಯಲು ಜಾಸ್ತಿ ಅಂತೇಳಿ ಟ್ರೈನಿಗೆ ಬಂದ್ವಿ. ಇಂಥ ದೊಡ್ಡ ನದಿ ಬಾಜವ ಕಳವಿ ಬೀಳಲ್ಲವ. ಮನುಷ್ಯನೇ ಅವನು ಈಗ ಗುಲ್ಬರ್ಗಕ್ಕೆ ಬಂದು ಮಾಡಿದ ಬಸ್ ಸ್ಟ್ಯಾಂಡ್ಗೆ ಹೋಗ್ಲಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಲಕ್ಕೆ 8 ಗಂಟೆ ಆಯಿತು. ಹೋಗಿ ಅಲ್ಲೇ ಬಸ್ ಎಲ್ಲರೂ ಊಟ ಮಾಡ್ಕೊಂಡು ಆರಾಮ್ ಬಸ್ಸಿಗೆ ಹಿಡ್ದೆವು. ಆರಾಮ್ ಟಯರ್ಡ್ ಆಗಿತ್ತಲ್ಲ, ಫುಲ್ ಆರಾಮ್ ಕಿಟಕಿ ಬಸ್ಸಿನಾಗ ಆರಾಮ್ ನಿದ್ದೆ ಇರ್ತಿತ್ತು. ನಮ್ಮೂರಿಗೆ ಬರೋತನ ಯಾವಾಗ ಬಂದು ಅಂತ ಗೊತ್ತೇ ಆಗಿಲ್ಲ. 11:20 ಹಂಗೆ ಆಗಿತ್ತು ನಮ್ಮೂರಿಗೆ ಬರ್ಲಕ್ಕೆ. ಇಲ್ಲಿ ನೋಡ್ರಿ ನಮ್ಮ ಗುಲ್ಬರ್ಗದು ರೈಲ್ವೆ ಸ್ಟೇಷನು ಬಂದ್ವಿ. ಈಗ ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಈಗ ಇಲ್ಲಿ ನೋಡ್ರಿ ಸ್ಟೇಷನ್ ನೋಡ್ರಿ. ಆಟೋ ಇಲ್ಲೇ ಸಿಕ್ಕು ಹೊರಗಿದ್ದು ಸ್ಟೇಷನ್ಗೆ ಹೋದ್ವಿ. ರಾತ್ರಿಗೆ ಏನು ವಿಡಿಯೋ ಮಾಡಿಲ್ಲ. ಬಂದಿದ ಮೇಲೆ ಮರುದಿವ್ಸ ನೋಡ್ರಿ ರಾಘವೇಂದ್ರ ಸ್ವಾಮಿ ನಮ್ಮ ದೇವ್ರ ಜಗಲಿ ನೋಡ್ರಿ ಪೂಜೆ ಎಲ್ಲ ಮಾಡಿದೆ ರಾಘವೇಂದ್ರ ಸ್ವಾಮಿಗೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.